Prime Minister Modi, why don't you take some questions from the freest press in the world? ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ವಿಷಯ ಇನ್ನೊಂದಿಲ್ಲ ಮತ್ತು ಇಡೀ ಬಿಜೆಪಿ ಸರ್ಕಾರಕ್ಕೂ ಕೂಡ ಇದಕ್ಕಿಂತ ಅವಮಾನ ಬೇರೊಂದಿಲ್ಲ. ಯಾಕಂತ ಹೇಳಿದ್ರೆ, ಪ್ರಧಾನಿ ಅವರು ನಾರ್ವೆ ದೇಶಕ್ಕೆ ಹೋದಾಗ ಅಲ್ಲಿನ ಒಬ್ರು ಧೈರ್ಯವಂತ ಮಹಿಳಾ ಪತ್ರಕರ್ತೆ ಜಾಗತಿಕ ವೇದಿಕೆಯಲ್ಲೇ ಅವರನ್ನ ಅಡ್ಡಗಟ್ಟಿ ನೇರವಾಗಿ ಪ್ರಶ್ನೆ ಕೇಳ್ತಾರೆ. ಆದ್ರೆ ನಮ್ಮ ಪ್ರಧಾನಿ ಆ ಪ್ರಶ್ನೆಗೆ ಉತ್ತರವನ್ನೇ ಕೊಡದೆ ಮುಖ ತಿರುಗಿಸಿ ಹೆದರಿ ಅಲ್ಲಿಂದ ಕಾಲ್ ಕೀಳ್ತಾರೆ. ಆ ಪತ್ರಕರ್ತೆ ಲಿಫ್ಟ್ ವರೆಗೂ ಕೂಡ ಬೆನ್ನಟ್ಕೊಂಡು ಹೋಗಿ ವೈ ಡೋಂಟ್ ಯು ಟೇಕ್ ಕ್ವೆಶ್ಚನ್ಸ್ ಅಂತ ಕೇಳಿದ್ರೂ ಕೂಡ ಮೋದಿಜಿ ಮಾತ್ರ ಮೌನಕ್ಕೆ ಶರಣಾಗ್ತಾರೆ. ಮೋದಿಜಿ ಮುಚ್ಚಿಡೋದಕ್ಕೆ ಏನೂ ಇಲ್ಲ ಅಂದ್ಮೇಲೆ ಜಗತ್ತಿನ ಮುಂದೆ ಈ ತರಹದ ನಡುಕ ಯಾಕೆ? ವಿದೇಶಿ ಮಣ್ಣಿನಲ್ಲಿ ಪ್ರಧಾನಿಯವರು ಈ ರೀತಿ ಪ್ರಶ್ನೆಗೆ ಬೆನ್ನು ತೋರಿಸಿ ಓಡಿ ಬಂದ್ರು ಇಲ್ಲಿ ನಮ್ಮ ದೇಶದ ಒಳಗಡೆ ಎಂತಹ ನಾಟಕ ನಡೀತಿದೆ ಗೊತ್ತಾ? ಬಿಜೆಪಿಯ ಇಡೀ ಪ್ರಚಾರದ ಟೀಮ್ ಮತ್ತು ಅವರ ಚಮಚಾಗಳು ಈ ಅವಮಾನವನ್ನ ಮುಚ್ಚಿ ಹಾಕೋದಕ್ಕೆ ತಕ್ಷಣವೇ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಇಲ್ಲ, ಪ್ರಧಾನಿಯವರು ಅಲ್ಲಿ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ಇರಲಿಲ್ಲ, ಅಲ್ಲಿ ಅವರಿಗೆ ಪ್ರೋಟೋಕಾಲ್ ಇರಲಿಲ್ಲ, ಅದು ಅದಕ್ಕೆ ತಕ್ಕ ಸಮಯವೇ ಅಲ್ಲ ಅಂತ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಜಬರ್ದಸ್ತ್ ಆಗಿ ಸಮರ್ಥನೆ ಕೊಡ್ತಾ ಇದ್ದಾರೆ. ಆದ್ರೆ ನಾರ್ವೆ ಪ್ರಧಾನಿ ಜೊತೆ ಜಂಟಿ ಬ್ರೀಫಿಂಗ್ ಮುಗಿಸಿ ಹಸ್ತಲಾಗ ಮಾಡುವಾಗ ಪತ್ರಕರ್ತೆ ಹೆಲೆ ಲಿಂಕ್ ಕೇಳಿದ ಆ ಒಂದೇ ಒಂದು ನೇರ ಪ್ರಶ್ನೆಗೆ ಉತ್ತರಿಸಲಾಗದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಓಡಿದ್ಯಾಕಿ ಅನ್ನೋದಕ್ಕೆ ಇವರ ಹತ್ರ ಉತ್ತರ ಇಲ್ಲ. ಈ ರೀತಿ ಪ್ರಶ್ನೆಗಳಿಗೆ ಓಡಿ ಹೋಗೋದು ಇವ್ರಿಗೇನು ಹೊಸದಲ್ಲ ಬಿಡಿ. ಯಾಕಂತ ಹೇಳಿದ್ರೆ, ಇವರು ಇಂಟರ್ವ್ಯೂ ಕೊಟ್ರೆ ಬರೀ ತಮ್ಮದೇ ಗೋಧಿ ಮೀಡಿಯಾದ ಚಮಚಾಗಳಿಗೆ ಮಾತ್ರ ಕೊಡ್ತಾರೆ. ಅವರೆಲ್ಲ ಎಂತಹ ರಾಜ ಪ್ರಶಂಸೆಯ ಪ್ರಶ್ನೆ ಕೇಳ್ತಾರೆ ಅನ್ನೋದು ಇಡೀ ದೇಶಕ್ಕೆ ಚೆನ್ನಾಗೇ ಗೊತ್ತು. ಮೋದಿಜಿ, ನೀವು ದಣಿಯದಂತೆ ಕೆಲಸ ಮಾಡೋಕೆ ಯಾವ ಟಾನಿಕ್ ಕುಡಿತೀರಿ? ಅಬ್ಬಾ, ನೀವು ಎಷ್ಟು ಮಹಾನ್ ವ್ಯಕ್ತಿ ಅಂತ ಕೇಳಿ ಚಾಕ್ರಿ ಮಾಡ್ತಾರೆ. ಆದ್ರೆ ನಾರ್ವೆಯಲ್ಲಿ ನಡೆದ ಈ ಘಟನೆ ಕೇವಲ ಆರಂಭ ಅಷ್ಟೇ. ಯಾಕಂತ ಹೇಳಿದ್ರೆ, ಪ್ರಧಾನಿಯವರು ಇರಾನ್ ಗಲಾಟೆಯಿಂದ ಹಿಡಿದು ಗೌತಮ್ ಅದಾನಿ ಹಗರಣದವರೆಗೆ ಸಾಲು ಸಾಲು ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಅಮೆರಿಕ ಕೋರ್ಟ್ ಅದಾನಿ ಕೇಸನ್ನ ರಹಸ್ಯವಾಗಿ ವಜಾ ಮಾಡಿದ್ರ ಹಿಂದೆ ಯಾರ ಕೈವಾಡ ಇದೆ ಅಂತ ಇಡೀ ಜಗತ್ತೇ ಪ್ರಶ್ನೆ ಮಾಡ್ತಾ ಇದೆ. ಆದ್ರೆ ಮೋದಿಜಿ ಮಾತ್ರ ಆ ಅಸಲಿ ಪ್ರಶ್ನೆಗಳಿಗೆ ಮುಖಾಮುಖಿಯಾಗದೆ ಓಡಿ ಹೋಗ್ತಲೇ ಇದ್ದಾರೆ. ಯಾವಾಗ ಅದಾನಿ ಮತ್ತು ಪ್ರೆಸ್ ಫ್ರೀಡಂ ಬಗ್ಗೆ ಹೆಲೆ ಲಿಂಕ್ ಕೇಳಿದ ಪ್ರಶ್ನೆಗಳು ವೈರಲ್ ಆಗೋದಕ್ಕೆ ಶುರುವಾಯಿತು, ತಕ್ಷಣವೇ ಬಿಜೆಪಿಯ ಐಟಿ ಸೆಲ್ ಆ ಪತ್ರಕರ್ತೆಯ ಚಾರಿತ್ರ್ಯ ವಧೆ ಮಾಡೋದಕ್ಕೆ ಶುರು ಮಾಡಿದೆ. ಅವಳೊಬ್ಬ ವಿದೇಶಿ ಗೂಢಾಚಾರಿ, ಟೂಲ್ ಕಿಟ್ ಏಜೆಂಟ್ ಅಂತೆಲ್ಲ ಬಿಂಬಿಸಿ ಟ್ವಿಟರ್ ನಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಆದ್ರೆ ಹೆಲೆ ಲಿಂಕ್ ಕನ್ನಡಿ ಹಿಡಿದು ಅವರ ಮುಖಕ್ಕೆ ಹೊಡೆದಂಗೆ ಹೇಳಿದ್ದಾರೆ. ನಾರ್ವೆ ದೇಶ ಮಾಧ್ಯಮ ಸ್ವಾತಂತ್ರ್ಯದಲ್ಲಿ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಆದ್ರೆ ಭಾರತ 157ನೇ ಸ್ಥಾನಕ್ಕೆ ಕುಸಿದು ಕ್ಯೂಬಾ, ಯುಎಇ ತರಹದ ದೇಶಗಳ ಜೊತೆ ಪೈಪೋಟಿ ನಡೆಸ್ತಾ ಇದೆ. ಅಧಿಕಾರದಲ್ಲಿ ಇರೋರನ್ನ ಪ್ರಶ್ನೆ ಮಾಡೋದೇ ನಮ್ಮ ಪತ್ರಿಕೋದ್ಯಮದ ಕೆಲಸ. ಆದ್ರೆ ನಮ್ಮ ದೇಶದಲ್ಲಿರೋ ಅಂಧಭಕ್ತರ ಯೋಚನೆ ಹೇಗಿದೆ ನೋಡಿ. ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಟಿವಿ ಶೋನಲ್ಲಿ ನಿಂತು ನರೇಂದ್ರ ಮೋದಿ ಅವರು ಪ್ರಶ್ನೆಗಿಂತಲೂ ಮೇಲಿದ್ದಾರೆ ಅಂತಾರೆ. ವಾಹ್, ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಿ ದೇಶದ ಸಂವಿಧಾನ ಮತ್ತು ಪ್ರಶ್ನೆಗಳಿಗಿಂತ ದೊಡ್ಡವರಾಗ್ಬಿಟ್ರ? ಪ್ರಧಾನಿ ಪ್ರಶ್ನೆಗಳಿಂದ ಓಡಿ ಹೋದ ಇದೇ ವಿಚಾರವನ್ನ ಇಟ್ಕೊಂಡು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುಚ್ಚಿಡೋದಕ್ಕೆ ಏನೂ ಇಲ್ದಿದ್ದಾಗ ಹೆದರೋ ಅವಶ್ಯಕತೆಯೇ ಇರಲಿಲ್ಲ. ಒಪ್ಪಂದ ಮಾಡಿಕೊಂಡಿರೋ ಪ್ರಧಾನಿ ಕೆಲವೊಂದು ಪ್ರಶ್ನೆಗಳಿಗೆ ಹೆದರಿ ಓಡಿ ಹೋಗೋದನ್ನ ಇಡೀ ಜಗತ್ತು ನೋಡಿದಾಗ ಭಾರತದ ಮರ್ಯಾದೆ ಮತ್ತು ವರ್ಚಸ್ಸಿಗೆ ಧಕ್ಕೆಯಾಗಲ್ವಾ ಅಂತ ರಾಹುಲ್ ಗಾಂಧಿ ನೇರವಾಗಿ ಚಾಟಿ ಬೀಸಿದ್ದಾರೆ. ನಿಜ ಹೇಳ್ಬೇಕಂದ್ರೆ, ಮೋದಿಜಿ ಅವರಿಗೆ ವಿದೇಶದಲ್ಲಿ ಎಂಥ ವಾತಾವರಣ ಇಷ್ಟ ಗೊತ್ತಾ? ಅಲ್ಲಿಗೆ ಹೋಗಿ ಅದನ್ನೊಂದು ಎಲೆಕ್ಷನ್ ಮೀಟಿಂಗ್ ತರಹ ಮಾಡಿಕೊಂಡು ಅನಿವಾಸಿ ಭಾರತೀಯರಿಂದ ಆರತಿ ಮಾಡಿಸ್ಕೊಳ್ಳೋದು, ಡ್ಯಾನ್ಸ್ ನೋಡೋದಂದ್ರೆ ಇಷ್ಟ. ಆದ್ರೆ ಸ್ವತಂತ್ರ ದೇಶಗಳ ಮುಕ್ತ ಸಮಾಜದ ನಿಯಮಗಳನ್ನ ಒಪ್ಪಿಕೊಳ್ಳೋಕೆ ಇವರಿಂದ ಸಾಧ್ಯವೇ ಇಲ್ಲ ಅಂತ ಮಹುವಾ ಮೊಹಿತ್ರಾ ಸರಿಯಾಗಿ ಇವರ ಕಾಳೆಳೆದಿದ್ದಾರೆ. ಈ ಅಂತಾರಾಷ್ಟ್ರೀಯ ರಂಪಾಟ ದೊಡ್ಡದಾಗ್ತಾ ಇದ್ದಂತೆ ಬಿಜೆಪಿಯ ಪ್ರೀತಿ ಗಾಂಧಿ ಅಂತವರು ಹೆಲೆ ಲಿಂಕ್ ಯೋಗ್ಯತೆಯನ್ನೇ ಪ್ರಶ್ನಿಸಿ ನಿನ್ನಂತ ಒಬ್ಬ ಇಂಟರ್ನ್ಗೆ ಜಗತ್ತಿನ ಜನಪ್ರಿಯ ನಾಯಕನನ್ನ ಪ್ರಶ್ನಿಸೋಕೆ ಇಷ್ಟೊಂದು ಧೈರ್ಯನಾ ಅಂತ ಕೇಳ್ತಾರೆ. ಅಂದ್ರೆ ಯಾರೇ ಪ್ರಶ್ನೆ ಕೇಳಿದ್ರು ಇವರಿಗೆ ದೇಶದ್ರೋಹದ ತರಹ ಕಾಣಿಸ್ತೆ ಮತ್ತು ಅದನ್ನ ಇವರಿಂದ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ವೀಕ್ಷಕರೇ.
ಇದೇ ತರಹದ ವ್ಯವಸ್ಥಿತ ಕಿರುಕುಳವನ್ನ ಹಿರಿಯ ಪತ್ರಕರ್ತ ರವೀಶ್ ಕುಮಾರ್ ಅವರು ಕೂಡ ಎದುರಿಸಿದ್ರು. ರವೀಶ್ ಕುಮಾರ್ ಅವರು ಸರ್ಕಾರದ ನೀತಿಗಳನ್ನ ಜನಪರವಾಗಿ ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರ ಚಾನೆಲ್ ರೇಟಿಂಗ್ಸ್ ಮತ್ತು ಜಾಹೀರಾತುಗಳನ್ನ ಕಟ್ ಮಾಡಲಾಯಿತು. ಅವರ ಕಾರ್ಯಕ್ರಮಗಳು ಜನರಿಗೆ ಸಿಗದಂತೆ ಕೇಬಲ್ ನೆಟ್ವರ್ಕ್ಗಳಲ್ಲಿ ಸಿಗ್ನಲ್ ಅನ್ನ ಜಾಮ್ ಮಾಡಲಾಯಿತು. ಕೊನೆಗೆ ಅವರು ಕೆಲಸ ಮಾಡ್ತಾ ಇದ್ದಂತಹ ಇಡೀ ಚಾನೆಲ್ ಅನ್ನೇ ಕಾರ್ಪೊರೇಟ್ ಶಕ್ತಿಗಳ ಮೂಲಕ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಂಡು ಅವರನ್ನ ಹೊರಗೆ ಕಳುಹಿಸುವಂತೆ ಮಾಡಲಾಯಿತು. ಇಷ್ಟೆಲ್ಲ ದಬ್ಬಾಳಿಕೆ ಮಾಡಿ ಇವತ್ತು ಮಾಧ್ಯಮಗಳು ನಮ್ಮ ಕಂಟ್ರೋಲ್ನಲ್ಲಿ ಇವೆ ಅಂತ ಬೀಗ್ತಿದ್ದಾರೆ. ನಮ್ಮ ದೇಶದ ಮಾಧ್ಯಮಗಳನ್ನ ಈ ರೀತಿ ಗುಲಾಮಿ ಮಾಡಿಕೊಂಡಿರುವಂತಹ ಮಧ್ಯೆ ತೆಹಸೀನ್ ಪೂನಾವಾಲಾ ತರಹದ ಡಬಲ್ ಗೇಮ್ ಆಡೋ ಜನ ಬಿಜೆಪಿಯ ಐಟಿ ಸೆಲ್ ಕಾಪಾಡೋಕೆ ಈ ಮೈದಾನಕ್ಕೆ ಇಳಿದಿದ್ದಾರೆ. ಭಾರತದ ಮಾಧ್ಯಮ ಸ್ವಾತಂತ್ರ್ಯವನ್ನ ಯುಎಇ ಅಥವಾ ಕ್ಯೂಬಾಗೆ ಹೋಲಿಸೋದು ತಪ್ಪು ಅಂತ ಇವರು ನಮಗೆ ಜ್ಞಾನವನ್ನ ಹಂಚುತ್ತಾ ಇದ್ದಾರೆ. ಇವರಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು ವೀಕ್ಷಕರೇ. ಇವತ್ತಿನ ಅಂದ್ರೆ 2026ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ 180 ದೇಶಗಳ ಪೈಕಿ 157ನೇ ಸ್ಥಾನಕ್ಕೆ ಬಿದ್ದಿರೋ ಕಹಿ ಸತ್ಯ ಇವರ ಕಣ್ಣಿಗೆ ಹಾಗಾದ್ರೆ ಕಾಣಿಸ್ತಾ ಇಲ್ವಾ? ಸ್ವತಂತ್ರವಾಗಿ ಉಳಿದಿರೋ ಪತ್ರಕರ್ತರ ಮೇಲೆ ಕ್ರಿಮಿನಲ್ ಕೇಸ್, ಇನ್ಕಮ್ ಟ್ಯಾಕ್ಸ್ ಮತ್ತು ಇಡಿ ಮಾನನಷ್ಟ ಮೊಕದ್ದಮೆಗಳನ್ನ ಹಾಕಿ ಕಿರುಕುಳವನ್ನ ಕೊಡ್ತಿರೋದೇ ಭಾರತದ ರ್ಯಾಂಕಿಂಗ್ ಇಷ್ಟು ಕೆಳಮಟ್ಟಕ್ಕೆ ಕುಸಿಯೋದಕ್ಕೆ ಅಸಲಿ ಕಾರಣ ವೀಕ್ಷಕರೇ. ಆದ್ರೆ ಈ ಅಧಿಕಾರಶಾಹಿಗಳು ಮತ್ತು ಅವರ ಐಟಿ ಸೆಲ್ ಎಷ್ಟೇ ಹೆದರಿಸಿದ್ರು ಕೂಡ ನೆನ್ಪುಟ್ಕೊಳ್ಳಿ, ನಮ್ಮ ಈ ವೇದಿಕೆಯಲ್ಲಿ ನಾವು ಜನಸಾಮಾನ್ಯರ ಪರವಾಗಿ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ನಿರಂತರವಾಗಿ ಕಟುವಾದ ಪ್ರಶ್ನೆಗಳನ್ನ ಕೇಳ್ತಲೇ ಇರ್ತೇವೆ. ಯಾವುದೇ ಕಾರಣಕ್ಕೂ ಅದರಿಂದ ನಾವು ಹಿಂದೆ ಸರಿಯೋದಿಲ್ಲ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.